ಮಹಾಭಾರತದಲ್ಲಿನ ಹಲವು ಉಲ್ಲೇಖಗಳ ಪ್ರಕಾರ ಪಾಂಡವರು ಅಪ್ರತಿಮ ಗೋಪ್ರೇಮಿಗಳಾಗಿದ್ದರು ಮತ್ತು ಸ್ವತಃ ಗೋಪಾಲಕರಾಗಿದ್ದರು. ಅದರಲ್ಲೂ ಯುಧಿಷ್ಠಿರ ಮತ್ತು ಸಹದೇವರಂತೂ ಗೋ ತಜ್ಞರೇ ಆಗಿದ್ದರು. ಗೋವಿನ ಬಗ್ಗೆ ಅಪಾರವಾದ ಗೌರವ, ಭಕ್ತಿ ಮತ್ತು ಆಸಕ್ತಿಯನ್ನು ಉಳ್ಳವರಾಗಿದ್ದ ಇವರ ರಾಜ್ಯಾಡಳಿತದಲ್ಲಿ ಗೋವುಗಳಿಗಾಗಿ ವಿಶೇಷ ವಿಭಾಗಗಳೇ ಇದ್ವು. ಗೋಗಣತಿಯ ಪ್ರತ್ಯೇಕ ವಿಭಾಗ ಸಹ ಕಾರ್ಯನಿರ್ವಹಿಸುತ್ತಿತ್ತು. ದಿಗ್ಭ್ರಮೆಗೊಳಿಸುವ ಸಂಗತಿ ಏನಂದರೆ, ಇವರ ಬಳಿ 100 ಗೋವುಗಳನ್ನೊಳಗೊಂಡ ಸುಮಾರು 8 ಲಕ್ಷ ವರ್ಗಗಳಿದ್ವು. ಅಂದರೆ ಸರಿಸುಮಾರು 8 ಕೋಟಿ ಗೋವುಗಳಿದ್ದಿದ್ದು ತಿಳಿದು ಬರುತ್ತೆ. ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ಉತ್ತಮ ಗೋನಿಷ್ಠೆಯುಳ್ಳವನಾಗಿದ್ದ. ಹೀಗಾಗಿ ಅವನು ವಾಸಿಸುವ ಸ್ಥಳದಲ್ಲಿ ಗೋವಿಗೆ ಪ್ರಬಲವಾದ ಸ್ಥಾನವಿರುತ್ತಿತ್ತು. ಒಮ್ಮೆ ಕೀಚಕನ ವಧೆಯನ್ನ ಕೇಳಿದ ದುರ್ಯೋಧನ ಅಜ್ಞಾತವಾಸದಲ್ಲಿರೋ ಪಾಂಡವರನ್ನ ಕುರಿತು ಆಲೋಚಿಸುತ್ತಿರೋ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಭೀಷ್ಮರು, ಧರ್ಮರಾಜನು ಇರುವ ಕಡೆ ಗೋವುಗಳು ಅಧಿಕವಾಗಿ, ಆನಂದವಾಗಿ, ಬಲಿಷ್ಠವಾಗಿ ಮತ್ತು ಪುಷ್ಕಳವಾದ ಹಾಲಿನೊಂದಿಗೆ ಇರುತ್ತವೆ ಅಂತ ತಿಳಿಸ್ತಾರೆ. ಹೀಗೆ ಗೋ ಸಮೃದ್ಧಿ ಹೆಚ್ಚಾಗಿರೋ ಸ್ಥಳ ಧರ್ಮರಾಜನ ಕುರುಹನ್ನು ಸೂಚಿಸುತ್ತೆ ಅನ್ನೋದನ್ನು ಅವರು ಗ್ರಹಿಸಿದ್ರು. ಧರ್ಮರಾಜ ಅಂತಹ ಗೋ ಸೇವಕನಾಗಿದ್ದ. ಹಾಗೆ ಮಹಾಭಾರತದ ಒಂದು ಪ್ರಸಂಗದಲ್ಲಿ ಯಕ್ಷನ ಒಂದು ಪ್ರಶ್ನೆಯಾದ ಅಮೃತವೆಂದರೆ ಯಾವುದು ಅನ್ನೋದಕ್ಕೆ ಧರ್ಮರಾಜ ಗೋವಿನ ಹಾಲು ಅಮೃತ ಅಂತ ಹೇಳಿ ಯಕ್ಷನನ್ನು ಸಂತುಷ್ಟಪಡಿಸ್ತಾನೆ. ಇದು ಈತನ ಗೋಭಕ್ತಿಯನ್ನು ಪ್ರಕಟಿಸುತ್ತೆ. ಮಹಾಭಾರತದಿಂದ ಮತ್ತಷ್ಟು ತಿಳಿದು ಬರೋದೇನೆಂದರೆ, ಮಹಾರಾಜ ಋತುಪರ್ಣ, ಸಹದೇವ ಮತ್ತು ನಕುಲ ಪ್ರಸಿದ್ಧ ಗೋ ಚಿಕಿತ್ಸಕರಾಗಿದ್ದರು ಅನ್ನೋದು. ಅದರಲ್ಲೂ ಕಿರಿಯ ಪಾಂಡವನಾದ ಸಹದೇವ ಅಗ್ರಗಣ್ಯನಾಗಿದ್ದು ಅತ್ಯುತ್ತಮ ಗೋ ತಜ್ಞನಾಗಿದ್ದ. ಹೀಗಾಗಿ ಇವನೇ ಪಾಂಡವರ ಬಳಿ ಇದ್ದ ಗೋ ಸಂಪತ್ತಿನ ಉಸ್ತುವಾರಿಯನ್ನು ನೋಡಿಕೊಳ್ತಿದ್ದ. ಇವನಿಗೆ ಗೋವುಗಳ ಪರಿಚಯ ಎಷ್ಟಿತ್ತಂದರೆ, ಯಾವುದೇ ರಸ್ತೆಯ ಬದಿಯಲ್ಲಿ ನಡೆದಾಡ ಗೋವನ್ನು ನೋಡಿದ ಕೂಡಲೇ ಅದರ ಸಂಪೂರ್ಣ ಚರಿತ್ರೆಯನ್ನು ಹೇಳಬಲ್ಲವನಾಗಿದ್ದ. ಇವನಿಗೆ ಗೋವಿಗೆ ಸಂಬಂಧಪಟ್ಟಂತೆ ಭೂತ, ಭವಿಷ್ಯ ಮತ್ತು ವರ್ತಮಾನದಲ್ಲಿ ತಿಳಿಯದ ಸಂಗತಿಗಳೇ ಇರಲಿಲ್ಲ. ಮುಖ್ಯವಾಗಿ ಸಹದೇವನಿಗೆ ಬಹುಬೇಗನೆ ಗೋವುಗಳನ್ನು ವೃದ್ಧಿಸೋ ಜ್ಞಾನವಿತ್ತು. ಅವುಗಳ ಪಾಲನೆಯನ್ನು ಮಾಡೋಕೆ ಬೇಕಾದ ನಾನಾ ವಿಧವಾದ ಉಪಾಯಗಳು ಸಹ ಅವನಲ್ಲಿತ್ತು. ಅವುಗಳಿಗೆ ಯಾವುದೇ ರೋಗ ಬರದಂತೆ ತಡೆಗಟ್ಟೋ ವಿಧಾನದ ಸಂಪೂರ್ಣ ಪರಿಚಯ ಇತ್ತು. ಹೀಗಾಗಿ ಯಾವ ಗೋವಿನ ಮೂತ್ರದಿಂದ ಯಾವ ರೋಗ ಗುಣವಾಗುತ್ತೆ ಅನ್ನೋದನ್ನು ಈತ ಸ್ಪಷ್ಟವಾಗಿ ಹೇಳಬಲ್ಲವನಾಗಿದ್ದ. ಈತನಿಗೆ ಉತ್ತಮ ಲಕ್ಷಣದ ಎತ್ತು ಮತ್ತು ಹಸುಗಳ ಬಗ್ಗೆ ವಿಶೇಷವಾದ ಜ್ಞಾನ ಇತ್ತು. ಇದೇ ಕಾರಣಕ್ಕೆ ಈತ ಗೋಶಾಲೆಯ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಳ್ಳೋದರ ಜೊತೆಗೆ ಗೋಗಣತಿಯ ಜವಾಬ್ದಾರಿಯನ್ನು ಸಹ ನಿಭಾಯಿಸ್ತಿದ್ದ. ಹೀಗಾಗಿ ಅಜ್ಞಾತವಾಸದ ಸಮಯದಲ್ಲಿ ಈತ ತಂತ್ರಪಾಲ ಅನ್ನೋ ಹೆಸರಿನಿಂದ ವಿರಾಟರಾಜನ ಬಳಿ ಗೋಪಾಲಕನಾಗಿಯೇ ಮಾರುವೇಷದಲ್ಲಿದ್ದ. ಅಲ್ಲಿ ತನ್ನನ್ನು ತಾನು ಪಾಂಡವರ ಬಳಿ ಕೆಲಸ ಮಾಡೋ ಒಬ್ಬ ಗೋರಕ್ಷಕ ಅಂತ ಪರಿಚಯಿಸಿಕೊಂಡಿದ್ದ. ಅಲ್ಲಿ ತನ್ನ ಕೆಲಸ ಗೋವುಗಳನ್ನು ಲೆಕ್ಕ ಹಾಕೋದು ಮತ್ತು ಅದನ್ನು ನೋಡಿಕೊಳ್ಳೋದಾಗಿತ್ತು ಅಂತ ಹೇಳ್ಕೊಂಡಿದ್ದ. ಇದರಿಂದ ವಿರಾಟರಾಜ ಸಹದೇವನಿಗೆ ಗೋವುಗಳ ಪಾಲನೆಯ ಜೊತೆಗೆ ಅವುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಸಹ ನೀಡಿದ್ದ. ಈ ಎಲ್ಲ ವಿವರಣೆಯಿಂದ ತಿಳಿಯೋದೇನೆಂದರೆ, ಪಾಂಡವರ ಕಾಲದಲ್ಲಿ ಗೋವಿನ ಪಾಲನೆ, ಪೋಷಣೆ, ರಕ್ಷಣೆ ಮತ್ತು ಗೋವಿಜ್ಞಾನ ಅತ್ಯುನ್ನತ ಮಟ್ಟದಲ್ಲಿತ್ತು ಅನ್ನೋದು. ಮುಂದಿನ ಎಪಿಸೋಡ್ನಲ್ಲಿ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.